ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 694 ಪಾಯಿಂಟ್ಸ್ ಡೌನ್ ಆಗಿ 61,054 ಅಲ್ಲಿ ಕ್ಲೋಸ್ ಆದ್ರೆ ನಿಫ್ಟಿ 188 ಪಾಯಿಂಟ್ಸ್ ಡೌನ್ ಆಗಿ 18,067 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 1,014 ಪಾಯಿಂಟ್ಸ್ ಡೌನ್ ಆಗಿ 42,671 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ ಫಾಲ್ ಬ್ಯಾಕ್ ಇರುವಂತ ರೀಸನ್ ನಿಮ್ಮೆಲ್ಲರಿಗೂ ಆಲ್ರೆಡಿ ಈಗ ಅರ್ಥ ಆಗಿರುತ್ತೆ. MSCI ಅವರು HDFC ಅವರು ರಿಲೇಟೆಡ್ ಆಗಿ ತಗೊಂತಿರುವಂತ ಸ್ವಲ್ಪ ಚೇಂಜಸ್ ಇಂದಾನೆ ಬೋತ್ HDFC ಅಂಡ್ HDFC ಬ್ಯಾಂಕ್ ಸ್ಟಾಕ್ ನಲ್ಲಿ ಬರ್ತಿರುವಂತ ಫಾಲ್ಗೆ ಬ್ಯಾಂಕ್ ನಿಫ್ಟಿ ಔಟ್ ಆಫ್ ದಿ 1000 ಪಾಯಿಂಟ್ಸ್ ಹತ್ರದಲ್ಲಿ ಫಾಲ್ ಆಗಿದೆ ಅಲ್ವಾ, ಅದರಲ್ಲಿ 700 ಪಾಯಿಂಟ್ಸ್ ಹತ್ರ ಒಂದು HDFC ಬ್ಯಾಂಕ್ ಫಾಲ್ ಇಂದಾನೆ ಬಂದಿದೆ. ಅಂಡ್ ನಿಫ್ಟಿ ಫಾಲ್ ಆಗಿರುವಂತ 180 ಪಾಯಿಂಟ್ಸ್ ಅಲ್ಲಿ ನಿಯರ್ಲಿ 170 ಪಾಯಿಂಟ್ಸ್ ಹತ್ರ HDFC ಅಂಡ್ HDFC ಬ್ಯಾಂಕ್ ಇವೆರಡು ಸ್ಟಾಕ್ಸ್ ಇಂದಾನೆ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ. ಆಕ್ಚುಲಿ ಏನಕ್ಕೆ ಆ ಸ್ಟಾಕ್ಸ್ ಫಾಲ್ ಆಗಿದೆ ಅಂಡ್ ಈಗ ಈ ಸ್ಟಾಕ್ಸ್ ಅಲ್ಲಿ ಎಕ್ಸಿಟ್ ಆಗಬೇಕಾ, ಅದರ ರಿಲೇಟೆಡ್ ಆಗಿರುವಂತ ಕ್ವಶನ್ಸ್ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಪ್ರೆಸೆಂಟ್ ಮಾರ್ಕೆಟ್ ರಿಲೇಟೆಡ್ ಆಗಿರುವಂತ ಡೇಟಾನ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ಲಾಸ್ಟ್ ಕನ್ಸೆಕ್ಯೂಟಿವ್ ಆಗಿ 4 ಟ್ರೇಡಿಂಗ್ ಸೆಷನ್ ಇಂದ FIs ಕಂಟಿನ್ಯೂಸ್ಲಿ ನಮ್ಮ ಮಾರ್ಕೆಟ್ ನಲ್ಲಿ ಬೈ ಮಾಡ್ತಾನೆ ಬರ್ತಿದ್ದಾರೆ. ಆಲ್ಮೋಸ್ಟ್ ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ ಅಲ್ಲೇ ಅವರು 4,750 crores ಹತ್ರ ಬೈ ಮಾಡಿದ್ದಾರೆ. ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಈ ಸಲಿ FIs ಇಂದ ಬರ್ತಿರುವಂತ ನಂಬರ್ಸ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿರೋದಕ್ಕೆ ಚಾನ್ಸಸ್ ಇದೆ. ಬಿಕಾಸ್ MSCI ಅವರು ಅವ್ರ ರಿಲೇಟೆಡ್ ಆಗಿ ತಗೊಂತಿರೋ ಚೇಂಜಸ್ ಕಾರಣವಾಗಿ HDFC ಅಪ್ಡೇಟ್ ಇದೆ ಅಲ್ವಾ, ಅದರ ರಿಲೇಟೆಡ್ ಆಗಿ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ FIs ಒಂದು ಪೋರ್ಷನ್ ಇಂಟರ್ನ್ಯಾಷನಲ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಚೇಂಜ್ ಆಗೋದಕ್ಕೆ ಚಾನ್ಸ್ ಇದೆ. ಅದರಿಂದ FIs ಸೆಲ್ಲರ್ ಆಗಿ ಟರ್ನ್ ಆಗೋದಕ್ಕೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಟರ್ನ್ ಆಗೋದಕ್ಕೆ ಪ್ರಾಬಬಿಲಿಟಿ ಅಂತೂ ಇದೆ. ಅಂಡ್ ರೀಸೆಂಟ್ ಡೇಸ್ ಅಲ್ಲಿ ಕಂಟಿನ್ಯೂಸ್ಲಿ ನಾವು ಅನ್ಕೊಂತಿರೋದು ಮಾರ್ಕೆಟ್ ಒಂದು ಟ್ರೆಂಡ್ ಅಪ್ಸೈಡ್ ಇದೆ, ಬುಲಿಶ್ ಆಗೇ ಇದೆ. ಅಂಡ್ 17,880 ಮಾರ್ಕೆಟ್ ಬ್ರೇಕ್ ಮಾಡದೇ ಇರೋವರೆಗೂ ನಾನು ಬೇರಿಶ್ ಆಗಿ ಟರ್ನ್ ಆಗಬೇಕು ಅಂತ ಅನ್ಕೊಂತಿಲ್ಲ ಅಂತ. ಇನ್ಫ್ಯಾಕ್ಟ್ HDFC ಇವೆಂಟ್ ಒಂದಿಲ್ಲ ಅಂದ್ರೆ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಇದೊಂದು HDFC ಒಂದು ಇವೆಂಟೇ ಟೋಟಲ್ ಮಾರ್ಕೆಟ್ ಸೆಂಟಿಮೆಂಟ್ ನ ಒಂದೇ ಸಲ ಚೇಂಜ್ ಮಾಡಿದೆ. ಹಾಗಂತ ಬೇರಿಶ್ ಆಗಿ ಒಟ್ಟೋಗಿದೆಯಾ ಅಂದ್ರೆ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸಿವಿಯರ್ ಫಾಲ್ ಕಾಣಿಸಿದೆ, ಆದ್ರೆ ನಿಫ್ಟಿನಲ್ಲಿ ಆ ಥರ ಫಾಲ್ ಕಾಣಿಸಿಲ್ಲ. ಟಿಲ್ ಕಂಪೇರ್ಡ್ ವಿತ್ ಬ್ಯಾಂಕ್ ನಿಫ್ಟಿ ಸ್ಟ್ರಕ್ಚರ್ ಇಂಟ್ರಾಕ್ಟ್ ಆಗೇ ಇದೆ. ಅದರಿಂದ ನಾನು ಇನ್ನು ಬುಲಿಶ್ ವೇನೆ ಕಂಟಿನ್ಯೂ ಮಾಡ್ತಿದ್ದೀನಿ. 17,880 ಲೆವೆಲ್ಸ್ ಅಬೋವ್ ಇರೋವರೆಗೂ ನಾನು ಮಾರ್ಕೆಟ್ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ಲಿ ನಿಫ್ಟಿ ರಿಲೇಟೆಡ್ ಆಗಿ ಬುಲಿಶ್ ವೇನೆ ಮೇಂಟೈನ್ ಮಾಡ್ತಿದ್ದೀನಿ. ಯಾರಾದರೂ ಒಂದು ಸ್ಟ್ರಾಂಗ್ ಬುಲಿಶ್ ಮೂವ್ಮೆಂಟ್ ಪ್ಲೇ ಮಾಡೋಣ ಅಂತ ಅನ್ಕೊಳ್ಳೋರು ಇಲ್ಲಿಂದ ಇರೋವಂಥ ರೆಸಿಸ್ಟೆಂಟ್ ಲೈಕ್ 17,180 ಅಂಡ್ 17,240 ಈ ಲೆವೆಲ್ ಅಬೋವ್ ಸಸ್ಟೈನ್ ಆಗೋವರೆಗೂ ವೆಯ್ಟ್ ಮಾಡಿ. ಅಬೋವ್ 18,240 250 ಆ ಝೋನ್ ಅಬೋವ್ ನಮಗೆ ಒಂದು ಗುಡ್ ಪಾಸಿಟಿವ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡುವಂತ ಸ್ಕೋಪ್ ಇದೆ. ಅಂದ್ರೆ ಈ ಲೆವೆಲ್ ಬಿಲೋ ಸೆಲ್ ಮಾಡಬೇಕಾ ಅಂದ್ರೆ ಇಲ್ಲ, ಈ ಲೆವೆಲ್ ಬಿಲೋ ಬೇರಿಶ್ ಆಗಿರತ್ತಾ ಅಂತ ಅಂದ್ರೂ ಅದು ಅಲ್ಲ. ಇದೊಂದು ಮಾರ್ಕೆಟ್ ರೇಂಜ್ ಬೌಂಡ್ನೆಸ್ ನ ಮೇಂಟೈನ್ ಮಾಡಬಹುದು. 18,200 ಟು 17,800 ಈ 400 ಪಾಯಿಂಟ್ ರೇಂಜ್ ಅಲ್ಲಿ ಒಂದು ರೇಂಜ್ ಬೌಂಡ್ನೆಸ್ ಇರಬಹುದು. ಬಟ್ ಗುಡ್ ಪಾಸಿಟಿವ್ ಮೊಮೆಂಟಮ್ ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡಬೇಕಂತ ಅನ್ಕೊಂಡ್ರೆ ಅದು 18,250 ಅಬೋವ್ ಮಾತ್ರ ನಮಗೆ ಪಾಸಿಬಲ್ ಆಗತ್ತೆ. ಬಟ್ ಸ್ಟಿಲ್ ಈ ಇವೆಂಟ್ ಒಂದು ಕಾರಣವಾಗಿ ಇವೆರಡು ಸ್ಟಾಕ್ಸ್ ಕಾರಣವಾಗ್ಲೇನೆ ಮಾರ್ಕೆಟ್ ಎಂಟೈರ್ ಸ್ಟ್ರಕ್ಚರ್ ಚೇಂಜ್ ಆಗಲ್ಲ. ಅದರಿಂದಾನೇ ಇನ್ನು ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲಿಶ್ ವೇನ ಮೇಂಟೈನ್ ಮಾಡ್ತಿದ್ದೀನಿ. ಆ ಬುಲಿಶ್ ವೇನ 17,800 ಲೆವೆಲ್ ಬಿಲೋ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರು ಆರ್ ಕ್ಲೋಸ್ ಆಗ್ತಾ ಇದ್ರು ನಮ್ಮ ವ್ಯೂನ ಚೇಂಜ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಓಕೆ, HDFC ಇಂದ ಇವತ್ತು ಟೋಟಲ್ ಇವೆಂಟ್ ಅಲ್ಲ ಮಾರ್ಕೆಟ್ ನೆಗೆಟಿವ್ ಆಗಿ ಟರ್ನ್ ಮಾಡಿದಾರಲ್ವಾ, ಮತ್ತೆ ಇನ್ನು ಯಾರಾದ್ರೂ ಮಾರ್ಕೆಟ್ ನ ಪಾಸಿಟಿವ್ ಆಗಿ ಟರ್ನ್ ಮಾಡೋದಕ್ಕೆ ಸ್ಕೋಪ್ ಇದೆಯಾ ಅಂದ್ರೆ ಯಾರಾದ್ರೂ ಇದಾರಾ ಅಂದ್ರೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಂಬರ್ಸ್ ಇನ್ನೂ ಬರಲಿಲ್ಲ. ಅವ್ರ ನಂಬರ್ಸ್ ಬರ್ತಿರುವಂತ ನಂಬರ್ಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಎಸ್ಟಿಮೇಟ್ಸ್ ನ ಬೀಟ್ ಮಾಡ್ತಿದ್ರು ಔಟ್ ಆಫ್ ದ ಬೌಂಡ್ರಿ ಏನಾದ್ರು ಅವ್ರು ಹಿಟ್ ಮಾಡ್ತಾ ಇದ್ರೆ ನಂಬರ್ಸ್ ದೆನ್ ಮಾರ್ಕೆಟ್ ಎಂಟೈರ್ ಸೆಂಟಿಮೆಂಟ್ ನ ಮತ್ತೆ ಪಾಸಿಟಿವ್ ಆಗಿ ಟರ್ನ್ ಮಾಡೋದಕ್ಕೆ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಟರ್ನ್ ಆಗೋ ಚಾನ್ಸಸ್ ಇದೆ. ಇಲ್ಲ ಅಂದ್ರೂ ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಟು ರೇಂಜ್ ಬೌಂಡ್ನೆಸ್ ಪರ್ಟಿಕ್ಯುಲರ್ಲಿ ನಿಫ್ಟಿ ರಿಲೇಟೆಡ್ ಆಗಿ ಮೇಂಟೈನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಂಡ್ US ಅಲ್ಲಿರುವಂಥ ರೀಜನಲ್ ಬ್ಯಾಂಕ್ಸ್ ಒಂದು ಫಾಲು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಇರುವಂಥ ಬ್ಯಾಂಕಿಂಗ್ ಫಾಲ್ಗೆ ಕಂಪಾರಿಸನ್ಸ್ ಬರ್ತಿದೆ. ಲೈಕ್ US ರೀಜನಲ್ ಬ್ಯಾಂಕ್ಸ್ ಇಂಡೆಕ್ಸ್ ರೀಸೆಂಟ್ ಆಗಿ 9% ಫಾಲ್ ಆಗಿದೆ ಅಲ್ವಾ. ಅಂಡ್ ಲಾಸ್ಟ್ 4 ಟ್ರೇಡಿಂಗ್ ಸೆಷನ್ ಅಲ್ಲಿ 15% ಅಂಡ್ 2023 ಇಂದ ಇಲ್ಲಿವರೆಗೂ ನೋಡಿದ್ರೆ 38% ಹತ್ರ ಫಾಲ್ ಆಗಿದೆ ಅಲ್ವಾ. ಸೊ ಇದರ ಜೊತೆ ಕಂಪೇರ್ ಮಾಡ್ತಿದ್ರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ನಮ್ಮ ಬ್ಯಾಂಕಿಂಗ್ ಸ್ಟಾಕ್ಸ್ ಹಾಗೆ ಫಾಲ್ ಆಗತ್ತಾ ಅಂದ್ರೆ ಫ್ರೆಂಡ್ಸ್, ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರುವಂತ ಯಾವ ಬ್ಯಾಂಕಿಂಗ್ ನಂಬರ್ಸ್ ಅಷ್ಟೊಂದು ಡಿಸಪಾಯಿಂಟ್ ಮಾಡ್ತಿಲ್ಲ. ಇವತ್ತು ಫೆಡರಲ್ ಬ್ಯಾಂಕ್ ಸ್ಟಾಕ್ಸ್ ಅಷ್ಟೊಂದು ಫಾಲ್ ಆಗಿದೆ ಅಲ್ವಾ, ಇವನ್ ಅವ್ರ ನಂಬರ್ಸ್ ವರಿಷ್ಠಾಗಿ ಬಂದಿಲ್ಲ. ಓವರ್ ಆಲ್ ಆಗಿ ನಂಬರ್ಸ್ ಬ್ಯಾಂಕಿಂಗ್ ನಂಬರ್ಸ್ ಟೂ ಮಚ್ ಡಿಸಪಾಯಿಂಟ್ ಅಂತೂ ಕಾಣಿಸ್ತಿಲ್ಲ. ಆಸ್ US ಸಂಬಂಧಿಸಿರುವ ರೀಜನಲ್ ಬ್ಯಾಂಕ್ಸ್ ಅಂತೂ ಸ್ಟ್ರಕ್ಚರಲ್ ವೀಕ್ ಆಗೇ ಇದೆ. ಲೈಕ್ US ಅಲ್ಲಿರುವಂತಹ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಇಶ್ಯೂಸ್ ಡಿಪಾಸಿಟರ್ಸ್ ಭಾರಿ ಮೊತ್ತದಲ್ಲಿ ವಿಡ್ರಾ ಮಾಡ್ತಿರೋ ಕಾರಣವಾಗಿ ಬ್ಯಾಂಕ್ಸ್ ಮೇಲೆ ಪ್ರೆಷರ್ ಕಾಣಿಸ್ತಾ ಇದೆ. ಬಟ್ ಅದೇ ತರ ಸಿನಾರಿಯೋ ನಮ್ಮ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಪ್ರೆಸೆಂಟ್ ಇಲ್ಲ ಅಲ್ವಲ್ಲ. ಅದರಿಂದ ನೀವು ಗಮನಿಸಿದ್ರೆ ಅಲ್ಲಿ ರೀಜನಲ್ ಇಂಡೆಕ್ಸ್ 38% ಹತ್ರ ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಫಾಲ್ ಆದ್ರೆ ನಮ್ಮ ಬ್ಯಾಂಕ್ ನಿಫ್ಟಿ ಇವತ್ತಿನ ಫಾಲ್ ಮುಂಚೆ ಆಲ್ ಟೈಮ್ ಹೈಗೆ 1% ದೂರದಲ್ಲಿತ್ತು. ಅಂಡ್ ಐ ಥಿಂಕ್
ಗ್ಲೋಬಲ್ ಆಗಿರುವಂಥ ತುಂಬಾ ಈಕ್ವಿಟಿ ಮಾರ್ಕೆಟ್ಸ್ ಅನ್ನು ಕಂಪೇರ್ ಮಾಡಿದ್ರೆ ನಿನ್ನೆ ಮಾರ್ಕೆಟ್ ಟೈಮ್ಗೆ ಆಲ್ ಟೈಮ್ ಹೈನಿಂದ 1% ದೂರದಲ್ಲಿ ಬ್ಯಾಂಕ್ ನಿಫ್ಟಿ ಅಂತೂ ಕೇವಲ 3.5% ದೂರದಲ್ಲಿತ್ತು. ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸ್ ಮೋಸ್ಟ್ ಆಫ್ ದಿ ಈಕ್ವಿಟಿ ಮಾರ್ಕೆಟ್ಸ್ ಅಂದ್ರೂ ಇಂಡಿಯಾ ಬೆಟರ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ ಮೂವ್ ಆಗಿರೋ ತರ ಕಾಣಿಸ್ತಾ ಇದೆ. ಬಟ್ MSCI ಅವರಿಂದ ಬರ್ತಿರುವಂತ ಒಂದು ಸಿಂಗಲ್ ಅಪ್ಡೇಟ್ ಎಂಟೈರ್ ಮಾರ್ಕೆಟ್ ಸೆಕ್ಟರ್ ನ ಸೆಂಟಿಮೆಂಟ್ ನ ಒಂದೇ ದಿವಸದಲ್ಲಿ ಚೇಂಜ್ ಮಾಡಿದೆ. ಇಷ್ಟೊಂದು ಫಾಲ್ ಆದ್ಮೇಲೆ ಮಾರ್ಕೆಟ್ ಸ್ವಲ್ಪ ಕನ್ಸಾಲ್ಟೇಟ್ ಆಗ್ತಾ ಅದಾದ್ಮೇಲೆ ಬರ್ತಿರುವಂತ ನ್ಯೂಸ್ ಇವೆಂಟ್ಸ್ ಇಂದಾನೆ ರಿಯಾಕ್ಟ್ ಆಗತ್ತೆ. ಮತ್ತೆ ನೋಡ್ಬೇಕು ಮಾರ್ಕೆಟ್ ಡೇ ಲೋನ್ ಅಲ್ಲೇ ಕ್ಲೋಸ್ ಆಗಿದೆ ಅಲ್ವಾ, ಇದೊಂದು ಸಿಗ್ನಲ್ ಅನ್ನೋ ತರ ನಾವು ನೋಡಬೇಕು. ಸೊ ಅಪ್ಕಮಿಂಗ್ ಟರ್ಮ್ಸ್ ಅಲ್ಲೂ ಸೆಲ್ಲರ್ಸ್ ಇನ್ನೂ ಸೆಲ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ತರ. ಅಂಡ್ ಲಾಸ್ಟ್ ಪ್ರೈಸ್ ಆಕ್ಷನ್ ಬೇರಿಶ್ ಆಗೇ ಇದೆ. ಅದರಿಂದ ಮತ್ತೆ ನಾಳೆ ಸೆಷನ್ ಅಲ್ಲಿ ಗ್ಯಾಪ್ ಡೌನ್, ಒಂದು ವೇಳೆ ಗ್ಯಾಪ್ ಡೌನ್ ಆಗ್ತಿದ್ರೆ ನೆಕ್ಸ್ಟ್ ಪ್ರೈಸ್ ಆಕ್ಷನ್ ಏನು? ಬಿಕಾಸ್ ಆಲ್ರೆಡಿ ಇವತ್ತು ಒಳ್ಳೆ ಸೆಲ್ಲಿಂಗ್ ಬಂದಿದೆ. ಅಂಡ್ ನಾಳೆ ಅಗೈನ್ ಗ್ಯಾಪ್ ಡೌನ್ ಆಗ್ತಾ ಇದ್ರೆ ಓವರ್ಸೋಲ್ಡ್ ಝೋನ್ಗೆ ಹೋಗಿ ಮಾರ್ಕೆಟ್ ಸ್ಟೆಬಿಲೈಸ್ ಆಗತ್ತಾ ಅಲ್ಲ ಅಲ್ಲಿಂದ ಇವತ್ತು ಕಾಣಿಸಿರುವಂತ ಫಾಲೇ ಕಾಣಿಸುತ್ತಾ ಅನ್ನೋದು ಗಮನಿಸಬೇಕು. ಸೊ ಟಿಲ್ ಮಾರ್ಕೆಟ್ 17,800 ಲೆವೆಲ್ ಬ್ರೇಕ್ ಮಾಡಿ ಡೌನ್ ಸೈಡ್ ಹೋಗದೇ ಇರೋವರೆಗೂ ಅಂಡ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ನೆಸ್ ರಿಕವರಿ ಕಾಣಿಸೋದಕ್ಕೆ ಪ್ರಾಬಬಿಲಿಟಿ ಇದೆ. ಅಂಡ್ ಇವತ್ತು ಫ್ರೈಡೆ ಪೇರೋಲ್ ಡೇಟಾನು ಅಪ್ಡೇಟ್ ಆಗತ್ತೆ. ಅದೇ ನಾನ್ ಫಾರ್ಮ್ ಪೇರೋಲ್ ಡೇಟಾ, ಇದು US ಗೆ ಸಂಬಂಧಿಸಿರೋದು, ಇವತ್ತು ನಮಗೆ ಅಪ್ಡೇಟ್ ಆಗತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟ್ ಇವತ್ತಿನ ಮಾರ್ಕೆಟ್ ಬಿಗ್ ಫಾಲ್ಗೆ ಕಾರಣವಾಗಿರುವಂಥ ಟ್ವಿನ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದೇ ರೀ HDFC ಅಂಡ್ HDFC ಬ್ಯಾಂಕ್. ಇವತ್ತಿನ ಟ್ರೇಡಿಂಗ್ ಸೆಷನ್ ಅಲ್ಲಿ ಈ ಟ್ವಿನ್ ಸ್ಟಾಕ್ಸ್ ಫಾಲ್ಗೆ ನಮಗೆ ಬ್ಯಾಂಕ್ ನಿಫ್ಟಿನ ಒಂದು ಬಿಗ್ ವೇನಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಲ್ವಾ. ಸಿಂಪಲ್ ಆಗಿ ಮಾತಾಡ್ಕೊಂಡ್ರೆ ಇಲ್ಲಿ ನೀವು ಗಮನಿಸಿದ್ರೆ ಕೇವಲ ಒಂದು HDFC ಬ್ಯಾಂಕ್ ಫಾಲ್ ಆಗಿರೋ ಕಾರಣವಾಗಿ ಔಟ್ ಆಫ್ ದಿ 1000 ಪಾಯಿಂಟ್ಸ್ ಅಲ್ಲಿ 700 ಪಾಯಿಂಟ್ ಹತ್ರ ಬ್ಯಾಂಕ್ ನಿಫ್ಟಿ ಫಾಲ್ ಆಗಿದೆ. ಇನ್ಫ್ಯಾಕ್ಟ್ ಒಂದು ಪಾಯಿಂಟ್ ಆಫ್ ಟೈಮ್ಗೆ ಬ್ಯಾಂಕ್ ನಿಫ್ಟಿ ಒಂದು 500 ಪಾಯಿಂಟ್ಸ್ ಹತ್ರ ನೆಗೆಟಿವ್ ನಲ್ಲಿತ್ತು. ಆ ಟೈಮಲ್ಲೂ HDFC ಬ್ಯಾಂಕ್ ಅರೌಂಡ್ 600 ಪಾಯಿಂಟ್ಸ್ ಹತ್ರ ನೆಗೆಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದೆ. ಮೀನ್ಸ್ ಇವತ್ತು HDFC ಬ್ಯಾಂಕ್ ಒಂದು ಸೆಲ್ ಆಫ್ ಇಲ್ಲ ಅಂದ್ರೆ ಈ ನೆಗೆಟಿವ್ ಸೆಂಟಿಮೆಂಟ್ ರೆಸ್ಟ್ ಆಫ್ ದಿ ಬ್ಯಾಂಕ್ಸ್ ಮೇಲೆ ಒಂದು ಪಾಯಿಂಟ್ ಆಫ್ ಟೈಮ್ ವರೆಗೂ ಬ್ಯಾಂಕ್ ನಿಫ್ಟಿ ನಮಗೆ ಪಾಸಿಟಿವ್ ನಲ್ಲೇ ಇತ್ತು. ಇದು ಕೇವಲ ಬ್ಯಾಂಕ್ ನಿಫ್ಟಿ ಅಂತಲ್ಲ, ಇವನ್ ನಿಫ್ಟಿನಲ್ಲೂ ಈ HDFC ಟ್ವಿನ್ಸ್ ಎರಡೂ ಸೇರಿ ನಿಫ್ಟಿ ಫಾಲ್ ಆಗಿರುವಂತ 187 ಪಾಯಿಂಟ್ಸ್ ಅಲ್ಲಿ ನಿಯರ್ಲಿ 170 ಪಾಯಿಂಟ್ಸ್ ಹತ್ರ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಇವೆರಡು ಸ್ಟಾಕ್ಸ್ ಇಂದಾನೆ ಬಂದಿದೆ. ಇಷ್ಟಕ್ಕೂ ಇರುವಂತ ಅಪ್ಡೇಟ್ ಏನು? MSCI ನೆಗೆಟಿವ್ ನ್ಯೂಸ್ ಫಾರ್ HDFC ಟ್ವಿನ್ಸ್ ಅನ್ನೋ ತರ ಡೇಟಾ ಕಾಣಿಸ್ತಾ ಇದೆ ಅಲ್ವಾ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ. HDFC ಅಂಡ್ HDFC ಬ್ಯಾಂಕ್ ರಿಲೇಟೆಡ್ ಆಗಿರುವಂಥ ಇಂಪ್ಯಾಕ್ಟ್ ಏನು ಅಂಡ್ ಪರ್ಟಿಕ್ಯುಲರ್ಲಿ ಶೇರ್ ಹೋಲ್ಡರ್ಸು ಈ ಸ್ಟಾಕ್ನ ಹೋಲ್ಡ್ ಮಾಡಿರೋರು ಈ ನ್ಯೂಸ್ ಆದಮೇಲೆ ಈ ಸ್ಟಾಕ್ಸಿಂದ ಎಕ್ಸಿಟ್ ಆಗಬೇಕಾ ಅಥವಾ ಇಲ್ವಾ ಅನ್ನೋದು ನಾವು ಸ್ಟೆಪ್ ಬೈ ಸ್ಟೆಪ್ ಮಾತಾಡ್ಕೊಳ್ಳೋಣ. ಇಷ್ಟಕ್ಕೂ MSCI ಅಂದ್ರೆ ಏನು? ಮೋರ್ಗಾನ್ ಸ್ಟ್ಯಾನ್ಲಿ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಇವ್ರು ಏನ್ ಮಾಡ್ತಾರಂದ್ರೆ ಲೈಕ್ ನಮಗೆ NSE ಅವ್ರ ಹತ್ರ ಬೇರೆ ಬೇರೆ ಇಂಡೆಕ್ಸಸ್ ಮೈಂಟೈನ್ ಮಾಡ್ತಿದಾರಲ್ವಾ, ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು ಆ ಥರ MSCI ಅವರು ಸ್ವಲ್ಪ ಇಂಡೆಕ್ಸ್ನ ಮೇಂಟೈನ್ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಇಂಡಿಯಾ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ನಿಫ್ಟಿ 50 ಹೇಗೋ ಅದೇ ಥರ ವೆಯ್ಟೇಜ್ ಪ್ರಕಾರ ಸ್ಟಾಕ್ಸ್ ಇರುತ್ತಲ್ವ. ಲೈಕ್ ರಿಲಯನ್ಸ್ಗೆ ಜಾಸ್ತಿ ವೆಯ್ಟೇಜ್ ಇದೆ, HDFC ಬ್ಯಾಂಕು, HDFC, ಇನ್ಫೋಸಿಸ್ ಇವಕ್ಕೆ ಹೈ ವೆಯ್ಟೇಜ್ ಇರುತ್ತಲ್ವಾ ನಿಫ್ಟಿ 50ನಲ್ಲಿ. ಅದೇ ಥರ MSCIನಲ್ಲೂ ಒಂದೊಂದು ಶೇರ್ಗೆ ಒಂದೊಂದು ವೆಯ್ಟೇಜ್ ಇದೆ. ಆ್ಯಕ್ಚುಲಿ ಈ MSCI ಇಂಡೆಕ್ಸ್ ಸ್ಟ್ಯಾಂಡರ್ಡ್ ಇಂಡಿಯಾ ಇಂಡೆಕ್ಸ್ನಲ್ಲಿ HDFC ಇದೆ, HDFC ಬ್ಯಾಂಕು ಇದೆ, ಇಂಡಿವಿಜುವಲ್ ಆಗಿ ಈ ಎರಡು ಸ್ಟಾಕ್ಸು ಇದೆ. ಈಗ ಇವೆರಡು ಮರ್ಜ್ ಆಗ್ತಿದೆ ಅಲ್ವಾ, ಒಂದೇ ಕಂಪನಿ ಆಗ್ತಿದೆ ಅಲ್ವಾ. ಅದರಿಂದ ಇಲ್ಲಿವರೆಗೂ ಇವೆರಡು ಕಂಪನೀಸು ಇಂಡಿವಿಜುವಲ್ ಆಗಿ ಇವಕ್ಕೆ ವೆಯ್ಟೇಜ್ ಇತ್ತು MSCIನಲ್ಲಿ. ಈಗ ಇವೆರಡೂ ಒಂದಾಗೋಗಿದ್ರೆ ದೆನ್ ವೆಯ್ಟೇಜ್ ಪರಿಸ್ಥಿತಿ ಏನು? ಲೆಟ್ಸ್ ಸೇ ಈಗ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ನಲ್ಲಿ HDFC ಸ್ಟಾಕ್ಗೆ ಒಂದು 10 ರೂಪೀಸ್ ವೆಯ್ಟೇಜ್ ಇದ್ರೆ HDFC ಬ್ಯಾಂಕ್ಗೆ 10 ರೂಪೀಸ್ ವೆಯ್ಟೇಜ್ ಕೊಡೋಣ ಅಂತ ಅನ್ಕೊಳ್ಳೋಣ. ಇವೆರಡು ಮರ್ಜ್ ಆದ್ರೆ 10 + 10 20 ವೆಯ್ಟೇಜ್ ಆಗೋಗತ್ತಲ್ವಾ. ಈಗ ಬಂದಿರುವಂತ ಮರ್ಜರ್ ಇಂದ ಈ ಎಂಟಿಟಿಗೆ ಕೊಡ್ತಾರ ಅಥವಾ ಕೊಡಲ್ಲ ಅಂದ್ರೆ ಇವೆರಡು ಸೇರಿ ಒಂದೇ ಆಗ್ತಿದೆ ಅಲ್ವಾ. ಅಂದ್ರೆ ಆ ಟೋಟಲ್ ಇವೆರಡು ಮರ್ಜ್ ಆದಾಗ ಇದನ್ನ ಎರಡು ಸೇರಿ 10 ಆಗಿ ಕೌಂಟ್ ಮಾಡ್ತಾರ ಅಥವಾ 20 ಆಗಿ ಕೌಂಟ್ ಮಾಡ್ತಾರ ಅನ್ನೋ ಕ್ವಶನ್ ಇತ್ತು. ಆದ್ರೆ ಇಲ್ಲಿಂದ ಸ್ವಲ್ಪ ತಿಂಗಳ ಬ್ಯಾಕು ಹಾಗೆ ಇದನ್ನು ವೆಯ್ಟೇಜ್ನು ಬಿಟ್ಬಿಡದೆ ಆ ವೆಯ್ಟೇಜ್ನ ಜಾಸ್ತಿ ಮಾಡ್ತೀವಿ ಅನ್ನೋ ಸೆಂಟಿಮೆಂಟು MSCI ಇಂಡಿಯಾ ಇಂದ ಕಾಣಿಸಿತ್ತು. ಮತ್ತೆ ಇಲ್ಲಿ 0.5 ಕಾಣಿಸ್ತಾ ಇದೆ ಅಲ್ವಾ, ಅದೇನಂದ್ರೆ ಇದೊಂದು ಫ್ಯಾಕ್ಟರು ಈ ಮರ್ಜರ್ ಮುಂಚೆವರೆಗೂ 0.5 ಇಂದ ಮಲ್ಟಿಪ್ಲೈ ಆಗತ್ತೆ ಅಂತ ಅನ್ಕೊಂಡಿದ್ರು. ಮಲ್ಟಿಪ್ಲೈ ಆಗತ್ತಂತ ವೆಯ್ಟೇಜು ಅದು ಈ ಮರ್ಜರ್ ಆದ್ಮೇಲೆ 1 ಇಂದ ಮಲ್ಟಿಪ್ಲೈ ಮಾಡ್ತೀವಿ ಅಂತ, ಮೀನ್ಸ್ ವೆಯ್ಟೇಜ್ನ ಡಬಲ್ ಮಾಡ್ತೀವಿ ಅನ್ನೋ ತರ MSCI ಇಂಡಿಯಾ ಇಂದ ಆ ಟೈಮಲ್ಲಿ ಅಪ್ಡೇಟ್ಸ್ ಬಂದಿರೋ ಕಾರಣವಾಗಿ HDFC ಅಂಡ್ HDFC ಬ್ಯಾಂಕ್ ರಿಲೇಟೆಡ್ ಆಗಿ ಸ್ಟಾಕ್ ಪ್ರೈಸಸ್ ನಲ್ಲಿ ಒಂದು ಬಿಗ್ ಮೂಮೆಂಟಮ್ ಕಾಣಿಸಿದೆ. ಏನಕ್ಕೆ ಬಿಗ್ ಮೂಮೆಂಟಮ್? MSCI ಇಂಡೆಕ್ಸ್ ನಲ್ಲಿ ವೆಯ್ಟೇಜ್ ಜಾಸ್ತಿ ಮಾಡಿದ್ರೆ ಈ ಸ್ಟಾಕ್ಗೆ ಪಾಸಿಟಿವ್ ಏನು ಅಂದ್ರೆ ನಿಫ್ಟಿ 50 ನಲ್ಲಿ ವೆಯ್ಟೇಜ್ ಜಾಸ್ತಿ ಮಾಡಿದ್ರೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ ನ ಬೇಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡುವಂತ ಮ್ಯೂಚುವಲ್ ಫಂಡ್ಸ್ ಎಲ್ಲರೂ ಅವ್ರು ಮಾಡಿರೋಂಥ ಇನ್ವೆಸ್ಟ್ಮೆಂಟ್ ಯಾವ ಸ್ಟಾಕ್ಸ್ ಆದ್ರೆ ವೆಯ್ಟೇಜ್ ಎಲ್ಲ ಜಾಸ್ತಿ ಬೆಳೆಯುತ್ತಲ್ವಾ. ಅದೇ ತರ ಈ MSCI ಅವರೂ ಅವ್ರ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ನಲ್ಲಿ ಮಾಡ್ತಿರುವಂತ ವೆಯ್ಟೇಜ್ ಚೇಂಜಸ್ ಕಾರಣವಾಗಿ ಜಾಸ್ತಿ ಮಾಡ್ತಿರೋ ಕಾರಣವಾಗಿ ಯಾವ್ದಾದ್ರು ಸ್ಟಾಕ್ಗೆ ಈ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ನಲ್ಲಿ ಬೇಸ್ ಮಾಡ್ಕೊಂಡು ಮಾಡಿರುವಂತ ಇನ್ವೆಸ್ಟ್ಮೆಂಟ್ಸ್ ಎಲ್ಲಾದ್ರಲ್ಲೂ ಆ ಪರ್ಟಿಕ್ಯುಲರ್ ಸ್ಟಾಕ್ ರಿಲೇಟೆಡ್ ಆಗಿ ವೆಯ್ಟೇಜ್ ಬೆಳಿಬೇಕು. ಆ ತರ 0.5 ಇಂದ 1 ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಆಗತ್ತೆ ಅಂತ
ವೆಯ್ಟೇಜ್ ನಿಯರ್ಲಿ $3 ಬಿಲಿಯನ್ ಹತ್ರ ಫಂಡ್ಸ್ ಮರ್ಜರ್ ಆಗಿ ಫಾರ್ಮ್ ಆಗ್ತಿರುವಂತ HDFC ಬ್ಯಾಂಕ್ಗೆ ಫ್ಲೋ ಆಗತ್ತೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಆ ಟೈಮಲ್ಲಿ ಆ ಸ್ಟಾಕ್ ನ ಜಾಸ್ತಿ ರ್ಯಾಲಿ ಮಾಡೋ ತರ ಮಾಡಿತ್ತು. ಅವತ್ತು ಹೇಳಿದ್ದು ಅವರೇ. ಈಗ ಅದರಿಂದಾನೆ ಅವ್ರ ಆತರ ಹೇಳಿದ ಮೇಲೆ ಸ್ಟಾಕ್ ತುಂಬಾ ಜಾಸ್ತಿ ರ್ಯಾಲಿ ಆಗಿದೆ. ಮತ್ತೆ ಅಗೈನ್ ಅವರೇ ಈಗ ಅಷ್ಟೊಂದು ಜಾಸ್ತಿ ಮಾಡಿದ್ರೆ ವೋಲ್ಟಿಲಿಟಿ ಬರ್ಬೋದೇನೋ, ಬಿಕಾಸ್ ಒಂದೇ ಸ್ಟಾಕಿಗೆ ಅಷ್ಟೊಂದು ವೆಯ್ಟೇಜ್ ಕೊಟ್ಟಿರೋ ಕಾರಣವಾಗಿ ಒಂದು ವೇಳೆ ಫ್ಯೂಚರ್ನಲ್ಲಿ ಇಷ್ಟೊಂದು ವೆಯ್ಟೇಜ್ ಇರತ್ತಲ್ಲ ಸ್ಟಾಕ್ಗೆ, ಯಾವ್ದಾದ್ರು ಒಂದು ನೆಗೆಟಿವ್ ಆರ್ ಪಾಸಿಟಿವ್ ನ್ಯೂಸ್ ಬಂದ್ರೆ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ವೋಲ್ಟಿಲಿಟಿ ಆಗಿ ಮೂವ್ ಆಗುತ್ತೆ ಅನ್ನೋ ಒಂದು ಇಶ್ಯೂ ಇಂದ ನಾವು 0.5 ಇಂದ 1 ಟೈಮ್ಗೆ ಜಾಸ್ತಿ ಮಾಡ್ಬೇಕಂತ ಅನ್ಕೊಂತಿಲ್ಲ ಅನ್ನೋ ತರ 0.5 ಇಡಬೇಕನ್ನೋ ತರ ಮೋಸ್ಟ್ ಆಫ್ ದಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಾಣಿಸ್ತಿರೋ ಕಾರಣವಾಗಿ $150 ಮಿಲಿಯನ್ ಹತ್ರ ಸೆಲ್ಲಿಂಗ್ ಬರುತ್ತೆ. ಅದರಿಂದಾನೇ ಸ್ಟಾಕ್ ಪ್ರೈಸ್ ಫಾಲ್ ಆಗ್ತಿದೆ ಅನ್ನೋ ತರ ಅಪ್ಡೇಟ್ ಬಂದಿದೆ. ಫ್ರೆಂಡ್ಸ್, $150 to $200 ಮಿಲಿಯನ್ ಸೆಲ್ಲಿಂಗ್ ಅನ್ನೋದು ತುಂಬಾ ಚಿಕ್ಕದು. HDFC ಬ್ಯಾಂಕ್ ಮರ್ಜರ್ ನಡೀತಿರುವಂತ ಎಂಟಿಟಿನಲ್ಲಿ ಇಲ್ಲಿ ಬರ್ತಿರೋಂತ ಸೆಲ್ಲಿಂಗ್ ಅಲ್ಲ, $3 ಬಿಲಿಯನ್ ಹತ್ರ ಪಾಸಿಟಿವ್ ಆಗಿ ಇನ್ಫ್ಲೋಸ್ ಬರತ್ತೆ ಅಂತ ಅನ್ಕೊಂಡು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಆ $3 ಬಿಲಿಯನ್ ಹೋಗಿ ಮತ್ತೆ ಈಗ $150 ಮಿಲಿಯನ್ ಸೆಲ್ಲಿಂಗ್ ಇರುತ್ತೆ ಅಂತ ಆ $150 ಮಿಲಿಯನ್ ಸೆಲ್ಲಿಂಗನು ಅಂದ್ರೆ $3 ಬಿಲಿಯನ್ ಇನ್ಫ್ಲೋಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಈಗ ಇಷ್ಟೊಂದು ಸೆಲ್ಲಿಂಗ್ ಬರತ್ತಂತ ಕ್ಲಾರಿಟಿ ಇವತ್ತು ಬರ್ತಿರೋ ಕಾರಣವಾಗಿ ಈ ಪರ್ಟಿಕ್ಯುಲರ್ ಈ 2 ಸ್ಟಾಕ್ಸ್ಗೆ ಒಂದು ಬಿಗ್ ವೇ ಸೆಲ್ಲಿಂಗ್ ನಲ್ಲಿ ರೀಸನ್ ಆಗಿದೆ. ನೆಕ್ಸ್ಟ್ ಈಗ ಈ ಸ್ಟಾಕ್ ಫಂಡಮೆಂಟಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. HDFC ಬ್ಯಾಂಕ್ ಅಂಡ್ HDFC ಪರ್ಟಿಕ್ಯುಲರ್ಲಿ HDFC ಅವರಂತೂ ಎಕ್ಸ್ಟ್ರಾರ್ಡಿನರಿ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಸೊ ಯಾರಾದ್ರೂ ಒಂದು ಇಂಡೆಕ್ಸ್ ದಟ್ಟು ಫಾರಿನ್ ಇಂಡೆಕ್ಸ್ ಅವರ ವೆಯ್ಟೇಜ್ ನ ಕಮ್ಮಿ ಮಾಡ್ಕೊಂತಾ ಇದೀವಿ ಅಥವಾ ಜಾಸ್ತಿ ಮಾಡ್ಕೊಂತಾ ಇದೀವಿ ಅಂದ್ರೆ FIs ಮಾಡ್ತಿರುವಂತ ಇನ್ವೆಸ್ಟ್ಮೆಂಟ್ಸ್ ಅವ್ರ ರಿಲೇಟೆಡ್ ಆಗಿ ಬರ್ತಿರುವಂತ ಸೆಲ್ಲಿಂಗು ನಮ್ಮ ಇಂಡಿಯನ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇಷ್ಟೊಂದು ವೋಲ್ಟಿಲಿಟಿ ಕ್ರಿಯೇಟ್ ಮಾಡಬಹುದೇನೋ, ಆದ್ರೆ ಇನ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಅಂತೂ ಅವ್ರು ಸ್ಟಾಪ್ ಮಾಡೋಕ್ಕಾಗಲ್ಲ. ಮೀನ್ಸ್ ಒಂದು ಕಂಪನಿ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾಗ ಎಕ್ಸ್ಟರ್ನಲ್ ಆಗಿ ಇಂಡೆಕ್ಸ್ ನಲ್ಲಿ ಇರುವಂತ ಚೇಂಜಸ್ ಕಾರಣವಾಗ್ಲಿ ಅಥವಾ ಬೇರೆ FIs ಒಂದು ಪೋರ್ಷನ್ಸ್ ಚೇಂಜ್ ಆಗ್ತಾ ಇನ್ಕ್ರೀಸ್ ಆಗಿದಾಗ ಆ ಡಿಕ್ರೀಸ್ ಆದಾಗ ಸ್ಟಾಕ್ ನಲ್ಲಿ ವೋಲ್ಟಿಲಿಟಿ ಕಾಣಿಸಬಹುದೇನೋ, ಆದ್ರೆ ಆ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್ಗೆ ಒಳ್ಳೆ ವೆಲ್ತ್ ನ ಕ್ರಿಯೇಟ್ ಮಾಡಿದಾರಲ್ವಾ, ಅದರಿಂದ ಇಫ್ ಇನ್ ಕೇಸ್ ನೀವು ಕೇವಲ ಬಿಸ್ನೆಸ್ ನ ಈ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೇವಲ ಒಂದೇ ಒಂದು ರೀಸನ್ ಇಂದ ಯಾರಾದ್ರೂ ಒಂದು ಇಂಟರ್ನ್ಯಾಷನಲ್ ಇಂಡೆಕ್ಸ್ ತಗೊಂತಿರುವಂತ ಚೇಂಜಸ್ ಅಲ್ಲಿ ಬರ್ತಿರುವಂತ ರೀಸನ್ ಇಂದ ಸ್ಟಾಕ್ ಫಾಲ್ ಇಂದ ಎಕ್ಸಿಟ್ ಆಗೋದಂತೂ ರೈಟ್ ಅಲ್ಲ. ಈ ಸ್ಟಾಕ್ ಅಂತಾನೆ ಅಲ್ಲ, ಯಾವ ಸ್ಟಾಕ್ಸ್ ಆದ್ರೂ ತುಂಬಾ ಸ್ಟಾಕ್ಸ್ ಟೆಂಪರವರ್ಲಿ ವೋಲಟಿಲಿಟಿ ಇರಬಹುದು. ನಾವು ಯಾವ್ದಾದ್ರು ಒಂದು ಸ್ಟಾಕ್ ನಲ್ಲಿ ಎಕ್ಸಿಟ್ ಆಗಬೇಕು ಅಂದ್ರೆ ಅದರದ ಆ ಸ್ಟಾಕ್ ಫಂಡಮೆಂಟಲ್ಸ್ ಆಗಾದ್ರೂ ಆರ್ ಬಿಸಿನೆಸ್ ಪರವಾಗಾದ್ರೂ ಯಾವ್ದಾದ್ರು ಒಂದು ಸ್ಟ್ರಾಂಗ್ ರೀಸನ್ ನಮ್ಗೆ ಇರಬೇಕು. ಜಸ್ಟ್ ಎಕ್ಸ್ಟರ್ನಲ್ ಆಗಿ ಆದ್ರೂ ಟೆಂಪರರಿ ಆಗಾದ್ರೂ ಯಾವ್ದಾದ್ರು ಒಂದು ಸ್ಮಾಲ್ ಚೇಂಜಸ್ ಕಾರಣವಾಗಾದ್ರೂ ಸ್ಟಾಕ್ ಫಾಲ್ ಆಗ್ತಾ ಇದ್ರೆ ಆರ್ ಬೆಳೆಯೋದ ಕಾರಣವಾಗಿ ಆ ಸ್ಟಾಕ್ ನಾವು ಬೈ ಮಾಡೋದು ಅಥವಾ ಸೆಲ್ ಮಾಡೋದಂತೂ ರೈಟ್ ಅಲ್ಲ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ 18,020, ಇಲ್ಲಿಂದ ಟಾಪ್ ಸೈಡ್ 18,120. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 42,450 ಸಪೋರ್ಟ್ ಆಗಿ ಅಂಡ್ ರೆಸಿಸ್ಟೆಂಟ್ 42,890 ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ರಿಲೇಟೆಡ್ ಆಗಿ ರೇಂಜ್ ಸೇಮ್ ರೇಂಜ್ನೇ ಮೇಂಟೈನ್ ಮಾಡ್ತಿದ್ದೀನಿ. 17,800 to 18,400 ಈ 600 ಪಾಯಿಂಟ್ ರೇಂಜ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗತ್ತೆ ಅನ್ನೋ ತರ ಒಂದು ಹ್ಯೂಜ್ ಕಾಲ್ ರೈಟಿಂಗ್ ಅಂತೂ 18,200 ಹತ್ರ ಕಾಣಿಸ್ತಾ ಇದೆ ಆಪ್ಷನ್ ಚೈನ್ ಅಲ್ಲಿ. ಸೊ 17,800 to 18,200 ಇನ್ ಬಿಟ್ವೀನ್ ಮಾರ್ಕೆಟ್ ಇರತ್ತೆ ಅನ್ನೋ ತರ ಈ ಫಾಲ್ ಆದ್ಮೇಲೆ ಕಾಲ್ ರೈಟರ್ಸ್ ಅಂತೂ ಚೇಂಜಸ್ ಆಗಿದ್ದಾರೆ. ಪರ್ಸನಲಿ ನಾನಂತೂ ಮಾರ್ಕೆಟ್ ಇನ್ನೂ ಬುಲ್ಲಿಶ್ ಆಗಿ ನೋಡ್ತಿದ್ದೀನಿ. ಅದರಿಂದ 17,800 ಬಿಲೋ ಹೋಗದೇ ಇರೋವರೆಗೂ ನಾನಂತೂ ಅಲ್ಲಿವರೆಗೂ 17,800 to 18,400 ನೋಡ್ಬೇಕಂತ ಅನ್ಕೊಂತೀನಿ. ಇಲ್ಲ ಸ್ವಲ್ಪ ರಿಸ್ಕ್ ತಗೋಬಹುದು ಅಂತ ಅನ್ಕೊಳ್ಳೋರು, ಅಪ್ಸೈಡ್ ಬಂದಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಅಂತ ಮ್ಯಾನೇಜ್ ಮಾಡಬಹುದು ಅಂತ ಅನ್ಕೊಳ್ಳೋರು ಮಾತ್ರ 17,800 to 18,200 ಈ 400 ಪಾಯಿಂಟ್ ರೇಂಜ್ನು ಗಮನಿಸಬಹುದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.